ನಿನ್ನೆ ಕ್ಷಮೆ ಕೇಳಿ ಇವತ್ತು ಉಲ್ಟಾ ಹೊಡೆದ ನಟ ಚೇತನ್ ಅಹಿಂಸಾ ನಿನ್ನೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕೊಟ್ಟಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಅದಾದ ನಂತರ ಅವರು ಕ್ಷಮೆ ಕೂಡ ಕೇಳಿದರು. ಆದರೆ ಇವತ್ತು ಉಲ್ಟಾ ಹೊಡೆದಿದ್ದಾರೆ. ಇವತ್ತು ಮತ್ತೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಚೇತನ್. ನನ್ನ ಮಾತಿನ ಮೇಲೆ ನಾನು ಇವತ್ತು ಕೂಡ ನಿಲ್ತೇನೆ. ನನ್ನ ಬಗ್ಗೆ ಸಾರಾ ಗೋವಿಂದ್ ಬಳಸಿದ ಪದಗಳು ಸರಿಯಲ್ಲ. ಇಲ್ಲಿ ಸೇರಿರುವ ನಾವೆಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳೇ. ನಿನ್ನೆ ಸಾರಾ ಗೋವಿಂದ್ ಮಹಿಳಾ ನಿಂದನೆ ಮಾಡಿದ್ದಾರೆ. ರಾಜ್ ಹೆಸರಿಗೆ ಮಸಿ ಬಳಿಯುವ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಅಂತ ಚೇತನ್ ಅಹಿಂಸಾ ಇವತ್ತು ಮತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಯಾರಿಗಾರು ನೋವಾಗಿದೆ ನನ್ನ ಟ್ವೀಟ್ನಲ್ಲಿ. ಆ ಟ್ವೀಟ್ ನನ್ನ ಯಾರಿಗೂ ನೋವು ಮಾಡೋ ಉದ್ದೇಶ ಇರಲಿಲ್ಲ. ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೆ. ಆದರೆ ನಾನು ಆ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಸುಳ್ಳಾಗಲ್ಲ. ನಾನು ಹೇಳಿದ್ರಲ್ಲಿ ಸತ್ಯ ಇದೆ. ಈಗಲೂ ಕೂಡ ನಾನು ಹೇಳಿದ ಟ್ವೀಟ್ಗೆ ನಾನು ನಿಂತಿದ್ದೀನಿ. ಆದರೆ ನಾನು ನಿನ್ನೆ ಹೇಳಿದ ಥರ ಯಾರಿಗಾದ್ರು ನೋವಾಗಿದ್ರೆ ಅದು ನನ್ನ ಉದ್ದೇಶ ಅಲ್ಲ. ಬಟ್ ಇವಾಗಲೂ ಹೇಳ್ತೀನಿ, ನಾನು ಇವತ್ತು ನಿನ್ನೆನೂ ಪೋಸ್ಟ್ ಹಾಕಿ ಇವತ್ತು ಹಾಕಿದ್ದೀನಿ. ಅಣ್ಣವರು ಅವ್ರು ಬದುಕಿದ್ದಾಗಲೂ ಕೂಡ ಯಾರಾದರೂ ನಿಮ್ಮ 2.5 ಎಕರೆ ಸ್ಮಾರಕ ಕೊಡ್ತೀವಿ ಅಂದ್ರೆ ಅವ್ರು ಎಂಥ ದೊಡ್ಡತನದ ಮನುಷ್ಯ ಅಂದ್ರೆ ನನಗೆ ಬೇಡವೇ ಬೇಡ ಅಂತ ಹೇಳಿರೋ ಮನುಷ್ಯ ಅಂತ ಹೇಳ್ತಾ ಇದ್ರು ಅನ್ನೋ ನಂಬಿಕೆ ಇದೆ. ನಾವು ಮುಂದಿನ ದಿನಗಳಲ್ಲಿ ಹೆಂಗೆ ನಾವೆಲ್ಲರೂ ಜೊತೆಗೆ ಸೇರಿ ನಾವೊಂದು ಕಾನೂನು ಸಲಹೆಗಾರರ ಮುಖಾಂತರ, ನಮ್ಮ ಹೋರಾಟಗಾರರ ಮುಖಾಂತರ ನಾವೆಲ್ಲರೂ ಜೊತೆಗೆ ಒಂದು ವಿಚಾರ ತಗೊಂಡು ಹೆಂಗೆ ಮುಂದಿನ ಕ್ರಮ ತಗೋಬೇಕು ಅನ್ನೋದನ್ನ ನಾವು ಪ್ಲಾನ್ ಮಾಡ್ತೀವಿ. ನಮಗೆ ಕಾನೂನು ಬಗ್ಗೆ ಬಹಳ ಗೌರವ ಇದೆ. ಕಾನೂನನ್ನ ಅಡಿಯಲ್ಲೇ ನಾವು ಕೆಲಸ ಮಾಡ್ತೀವಿ. ಯಾವ್ದು ಮನೆ ಮುಂದೆ ಬಂದ್ಬಿಟ್ಟು ಜಗಳ ಕಾಯಿ ಅವ್ರ ಜೂರತ್ ತೋರಿಸಿ ಅವ್ರ ದಬ್ಬಾಳಿಕೆ ಮಾಡಿ ಹೆದರ್ಸಿ ಬೆದರ್ಸಿ ನಾವು ಜೀವ ಬೆದರಿಕೆ ಕೊಡೋರಲ್ಲ. ನಿಮ್ಮ ವಿಚಾರ ಅಷ್ಟು ಅದ್ಭುತವಾಗಿದ್ರೆ ನೀವು ಜನ ಮುಂದೆ ಇಡಿ, ಜನ ತೀರ್ಮಾನ ಮಾಡಲಿ. ನೀವು ಯಾವಾಗ ನಿಮ್ಮ ವಿಚಾರಗಳಲ್ಲಿ ನಿಮ್ಗೆ ಗಟ್ಟಿತನ ಇಲ್ವೋ, ಯಾವಾಗ ನಿಮ್ಮ ವಿಚಾರ ಅಷ್ಟು ಅತ್ಯುತ್ತಮ ಇಲ್ಲ ಅಂತ ನಿಮಗೆ ಗೊತ್ತಿರುತ್ತೋ, ನೀವು ಬೇರೆ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಟ್ರೈ ಮಾಡ್ತೀರಾ. ಸೊ ಆ ದಿಕ್ಕನ್ನ ನಾವು ಮಾಡಕ್ಕೆ ಹೋಗಲ್ಲ. ನಮ್ಮ ವಿಚಾರ ಸ್ಪಷ್ಟವಾಗಿದೆ. ನಾವು ಒಂದು ರೀತಿ ನಮ್ಮ ವಿಚಾರ ನಾವು ಗಟ್ಟಿಯಾಗಿ ಜನರ ಮುಂದೆ ಇಡ್ತೀವಿ. ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ. ಆ ದಾರಿನಲ್ಲೇ ನಾವು ಮುಂದೆ. ಇನ್ನು ರಾಜ್ಯ ಸಮಾಧಿ ಸ್ಥಳದ ಬಗ್ಗೆ ನಟ ಚೇತನ್ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ರಾಜ್ಕುಮಾರ್ ರನ್ನ ಟಾರ್ಗೆಟ್ ಮಾಡಿ ಮಾತನಾಡಿಲ್ಲ. ಬೆಂಗಳೂರಲ್ಲಿ ನಟ ಚೇತನ್ ಅಹಿಂಸಾ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ರಾಜ್ರಿಂದಲೇ ಹೋರಾಟ ಮಾಡೋದನ್ನ ಕಲಿತಿದ್ದೇವೆ. ಪ್ರತಿಯೊಬ್ಬರೂ ಅವರವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿ. ನಿನ್ನೆ ನನ್ನ ಮನೆ ಬಳಿ ಬಂದು ಹೆದರಿಸಿ ಧಮಕಿ ಹಾಕಿದ್ದಾರೆ. ಸೌಜನ್ಯದಿಂದ ಮಾತನಾಡಿದ್ರೆ ಒಪ್ತೇನೆ, ಆದರೆ ಧಮಕಿ ಒಪ್ಪಲ್ಲ ಅಂತ ಚೇತನ್ ಹೇಳಿದ್ದಾರೆ. ಕಾನೂನನ್ನ ಕೈಗೆ ತೆಗೆದುಕೊಳ್ಬೇಕು ಅನ್ನೋದು ಒಪ್ಪಲ್ಲ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೇವೆ. ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೇನೆ ಅಂತ ಚೇತನ್ ಹೇಳಿದ್ದಾರೆ. ಜೊತೆಗೆ ಅವರು ಮಾಡಿದಂಥ ದಬ್ಬಾಳಿಕೆಯನ್ನು ಒಪ್ಪೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಅವ್ರಿಗೆ ಏನು ಸರಿ ಅನ್ಸುತ್ತೆ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಒಂದು ಕರ್ನಾಟಕದಲ್ಲಿ, ದೇಶದಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಪ್ರಜಾಪ್ರಭುತ್ವ ಎತ್ತಿ ಹಿಡಿಯದೆ ಒಂದು ಜಾಗೃತಿ ಇರೋ ಒಂದು ಜನತೆ, ಒಂದು ಧ್ವನಿ ಹೇಳೋ ಒಂದು ಜನತೆ, ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋದು, ಗಟ್ಟಿಯಾಗಿ ಒಂದು ಸಮಾಜಕ್ಕೆ ನಿಂತ್ಕೊಳ್ಳೋದೇ ಜನತೆ ಬೇಕು. ಸೊ ಪ್ರತಿಯೊಬ್ಬರು ಅವರ ಒಂದು ವಿಚಾರನ ವ್ಯಕ್ತಪಡಿಸಲಿ, ಅವರ ಅನಿಸಿಕೆ ಹೇಳಲಿ. ನಮ್ಮ ಜೊತೆ ಕೆಲವರು ಈ ರೀತಿ ಹುಚ್ಚ, ಈ ರೀತಿ ಪ್ರಚಾರ ಪ್ರಿಯ ಅಂದೋರ ಜೊತೆ ಬಹುತೇಕರು ಕರ್ನಾಟಕದಲ್ಲಿ ಇಲ್ಲ, ಚೇತನ್ ಹೇಳ್ತಿರೋದ್ರಲ್ಲಿ ನಿಜ ಇದೆ, ಚೇತನ್ ಹೇಳ್ತಿರೋದು ಸತ್ಯ ಇದೆ. ಅದನ್ನ ಆ ಧ್ವನಿನ ಕೆಲವು ವ್ಯಕ್ತಿ, ಬೆರಳಿಕೆಯಷ್ಟು ವ್ಯಕ್ತಿಗಳು ಯಾರು ನಿನ್ನೆ ಬಂದು ಗುಂಡಗಿರಿ ಕೈ ಎತ್ಬಿಟ್ಟು ಒಡೆಯಕ್ಕೆ ಬಂದಿದ್ದಾರೆ, ಒಂದು ಗೂಂಡಾವರ್ತನೆ ಮಾಡೋರು, ಅಂಥ ವ್ಯಕ್ತಿಗಳು ಈ ಒಂದು ನಿಜವಾಗ್ಲೂ ಈ ಏನು ಜನರ ಧ್ವನಿನ ಕ್ರಶ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಾಯಿ ಮುಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ನಡೆ ನುಡಿನ ಅವರು ಎತ್ತಿಡಿತಾ ಇಲ್ಲ. ನಮ್ಮಂತ ಮತ್ತೆ ಅನೇಕ ಇವತ್ತು ಸೇರಿರೋ ಹೋರಾಟಗಾರರೇ ನಿಜವಾಗ್ಲೂ ರಾಜ್ಕುಮಾರ್ ಅಭಿಮಾನಿಗಳು. ನಾವು ಅವರು ನುಡಿದಂತೆ ನಡೆದಿರೋದನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಸೊ ನಿಜವಾಗ್ಲೂ ನಮ್ಮ ಕಣ್ಣಲ್ಲಿ ಉತ್ತಮ ಕರ್ನಾಟಕ ಕಟ್ಟಬೇಕು ಅಂದ್ರೆ ನಾವು ರಾಜ್ಕುಮಾರ ಅನುಯಾಯಿಗಳು. ನಟ ಚೇತನ್ ವಿರುದ್ಧ ಸಾರಾ ಗೋವಿಂದ್ ಕೆಂಡಾಮಂಡಲರಾಗಿದ್ದಾರೆ. ಕ್ಷಮೆ ಕೇಳಿ ವಾಪಸ್ ತೆಗೆದುಕೊಳ್ತೀನಿ ಅನ್ನೋರು ಹುಚ್ಚರು. ಚೇತನ್ ದುರ್ನಡತೆ ಮುಂದುವರೆದ್ರೆ ಸರಿ ಇರೋದಿಲ್ಲ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನಟ ಚೇತನ್ಗೆ ವಾರ್ನಿಂಗ್ ಕೊಟ್ಟ ಸಾರಾ ಗೋವಿಂದ್, ಸಿಎಂ ಸಿದ್ದರಾಮಯ್ಯರನ್ನ ನಾನು ಭೇಟಿ ಆಗ್ತೇನೆ, ಚೇತನ್ನ ಗಡಿಪಾರು ಮಾಡುವಂತೆ ಮನವಿ ಮಾಡ್ತೇನೆ ಅಂತ ಸಾರಾ ಗೋವಿಂದ್ ಹೇಳಿದ್ದಾರೆ. ನಿನ್ನೆ ಸಾರಾ ಗೋವಿಂದ್ ಅವರು ಹೋಗಿದ್ರು, ಅವರ ಮುಂದೆ ಕ್ಷಮೆ ಕೇಳಿದಂತಹ ಚೇತನ್. ಆದರೆ ಇವತ್ತು ಅವರೆಲ್ಲರೂ ಕೂಡ ಬಂದು ನನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಅದಕ್ಕಾಗಿ ನಾನು ಕ್ಷಮೆ ಕೇಳಿದೆ, ಅದನ್ನು ಒಪ್ಪೋದಿಲ್ಲ, ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಸ್ಟ್ಯಾಂಡ್ ಆಗಿದ್ದೀನಿ ಅಂತ ಚೇತನ್ ಹೇಳಿದ್ರು. ಆದರೆ ಇದಕ್ಕೆ ಸಾರಾ ಗೋವಿಂದ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.